ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ಭಕ್ತಿಯಿಂದ ಹುಂಡಿಗೆ ಕಾಣಿಕೆಯನ್ನು ಸಮರ್ಪಿಸಿದರು. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಇದರ ಪರಿಣಾಮ ಹುಂಡಿ ಕಾಣಿಕೆಯ ಸಂಗ್ರಹದಲ್ಲೂ ಹೆಚ್ಚಳ ಕಂಡಿದೆ. ದೇವಾಲಯದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯದಲ್ಲಿ ಒಟ್ಟು 15 ಲಕ್ಷಕ್ಕೂ ಹೆಚ್ಚು ಹಣ ಹುಂಡಿಯಲ್ಲಿ ಸಂಗ್ರಹವಾಗಿರುವುದು ಲೆಕ್ಕ ಸಿಕ್ಕಿದೆ. ಜೊತೆಗೆ ಅಲ್ಪ ಸ್ವಲ್ಪ ಬಂಗಾರ, ಬೆಳ್ಳಿ ಹಾಗೂ ವಿದೇಶಿ ಕರೆನ್ಸಿಗಳೂ ಪತ್ತೆಯಾಗಿವೆ. ಟೆನ್ಸ್ ಕೌಂಟ್ ಮಾಡ್ತಾರೆ ಅಲ್ಲ ಕೌಂಟ್ ಮಾಡಿ ತೂಕ ಹಾಕ್ತೀವಿ ಅದು ನೋಡಿ ಅಲ್ಲಿ ಕವರ್ ಹೌದಾ ನೆಕ್ಸ್ಟ್ ಸರ್ ಹೇಳೋರಲ್ಲ ಸರ್ ಅಟ್ಲೀಸ್ಟ್ ಹೇಳೋದು ಅಜಯ್ ನೀವು ಇಲ್ಲಿ ಎನ್ಕೆ ಬರ್ತಾ ಇದ್ರಾ ಇಲ್ಲ ಇನ್ಮೇಲೆ ಹೇಳಿ ಸರ್ ಕಾರ್ತಿಕ್ ಸುಮಾರು ಒಂದ್ಸತಿ ಜಾತ್ರೆ ಆದ್ಮೇಲೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಈಗ ಯಾವ ವಾಡಿಕೆಯಂತೆ ವರ್ಷಕ್ಕೆ 2 ಸರ್ತಿ ನಾವು ಹುಂಡಿ ಎಣಿಕೆ ಮಾಡಲಾಗುತ್ತೆ. ಮುಜರಾಯಿ ತಹಸೀಲ್ದಾರ್ ಮುಖಾಂತರ DC ಅವರ ಆಜ್ಞೆಯಂತೆ ಮಾಡಲಾಗುತ್ತೆ. ಅದಂತೆ ಹೋದ ಸರ್ತಿ ನಮಗೆ 14 ಲಕ್ಷ ಚಿಲ್ಲರೆ ಸಿಕ್ಕಿತ್ತು. ಈ ಸರ್ತಿ 14,45,285 ರೂಪಾಯಿ ಚಿಲ್ಲರೆ ಬಿಟ್ಟು ಕಾಯಿನ್ಸ್ ಬಿಟ್ಟು ಆಗಿದೆ. ಅದು ಸೇರಿ ಒಂದು 15 ಲಕ್ಷ ರೂಪಾಯಿ ಆಗುತ್ತೆ ಈ ಸರ್ತಿ. ಅದೆಲ್ಲ ಇದೇ ನಮ್ಮ ದೇವಸ್ಥಾನದ ಒಂದು ಅಕೌಂಟ್ ಇದೆ SBIಲಿ, ಅದರ ಅಕೌಂಟಿಗೆ ನಾವು ತುಂಬ್ತೀವಿ ಎಲ್ಲ. ಇದು 6 ಮಂತ್ಸ್, ಸ್ವಲ್ಪ ಹೆಚ್ಚು ಕಡಿಮೆ 4-5 ಮಂತ್ಸ್ ಆಗಿದೆ. ಭಾಗಿಯಾಗ್ತಾಯಿದ್ದಾರೆ, ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ದೇವಸ್ಥಾನ ದರ್ಶನಗಳಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗಲೂ ಸಮೇತ ಸುಮಾರು ಬಸ್ಸುಗಳು ಬರುತ್ತೆ, ಸುಮಾರು ಜನ ಬರ್ತಾರೆ. ಬಟ್ ಏನಂದರೆ ವೀಕೆಂಡ್ಸಲ್ಲಿ ಭಾಳಷ್ಟು ಭಕ್ತರು ಬರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಭಾಳಷ್ಟು ಜನ ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ಇನ್ನು ಶ್ರೀ ಭೋಗನಂದೀಶ್ವರ ದೇವಾಲಯದ ಹುಂಡಿಯಲ್ಲಿ ಈ ಬಾರಿ ಪ್ರೇಮಿಗಳ ಬೇಡಿಕೆಗಳೇ ಜಾಸ್ತಿಯಾಗಿತ್ತು. ದೇವರಿಗೆ ಅಪ್ಲಿಕೇಶನ್ ಹಾಕಿಕೊಂಡ ಈ ಪ್ರೇಮಿಗಳು, ಓ ದೇವರೇ, ನನ್ನ ಹುಡುಗಿ ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು, ಐ ಲವ್ ಯು ಪದ್ಮ, ಮತ್ತೆ ವಾಪಸ್ ಬಂದುಬಿಡು, ನಿನ್ನ ಬಿಟ್ಟು ನಾನಿರಲಾರೆ, ಹುಡುಗಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡಿಕೊಡು, ನನ್ನ ಬಾಯ್ ಫ್ರೆಂಡ್ ಇಂದು ನನಗೆ ಬಂಗಾರದ ಚೈನ್ ಕೊಡಿಸೋ ಹಾಗೆ ಮಾಡು ಅಂತೆಲ್ಲ ಬರೆದು ಹುಂಡಿಯಲ್ಲಿ ಪ್ರೀತಿಯ ಬೇಡಿಕೆಗಳನ್ನು ಪತ್ರದ ಮುಖೇನ ದೇವರಿಗೆ ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಯಾವುದೋ ಒಂದು ಬಂಗಾರದ್ದು 2 ತುಣುಕುಗಳು ಸಿಕ್ಕಿದೆ. ಆ ತುಣುಕುಗಳನ್ನು ನಾವು ಹಂಗೆ ಇಟ್ಟಿದ್ದೀವಿ. ನಾವಿನ್ನು ಮತ್ತೆ ಅದು ಹುಂಡಿಗೆ ಸೇರಿಸ್ತೀವಿ ಅದನ್ನು. ಮತ್ತು ಇನ್ನು ಹಳೆ ನೋಟುಗಳು 500 ರೂಪಾಯಿ ನೋಟುಗಳು ಒಂದು 2 ಸಿಕ್ಕಿದೆ, ಅದನ್ನು ಮತ್ತೆ ಹುಂಡಿಗೆ ಸೇರಿಸ್ತೀವಿ. ಈಗಿದೆ ಯಾವುದು ಫಾರಿನ್ ಯಾವುದು ಒಂದು ಇದು ಮಾತ್ರ ಒಂದು ನೋಟು 2 ನೋಟು ಯಾವುದು ಸಿಕ್ಕಿದೆ, ಅದನ್ನು ಸಮೇತ ಹುಂಡಿಯಲ್ಲೇ ಇಡ್ತೀವಿ. ಬೆಳ್ಳಿದು ಅದೇನು ಸಣ್ಣ ಪುಟ್ಟ ಇದೆ ಲೋ ಲೆಟರ್ಸ್, ಅದನ್ನು ನಾವು ಏನಕ್ಕೆ ಏನೋ ಅವರೊಂದು ಇದು ಬೇಡ್ಕೊಂಡಿದ್ದಾರೆ, ನಾವು ಅದನ್ನೆಲ್ಲ ಇದು ಮಾಡೋಕ್ಕೆ ಬರಲ್ಲ. ಹೇಳಿ ವೆಂಕಟೇಶ್ ಮೂರ್ತಿ ಅಂತ, ಇಲ್ಲಿ ಡೆಪ್ಟಿ ತಹಸೀಲ್ದಾರ್ ಆಗಿದೆ, ನಂದಿದೆ ಸರ್. ಇನ್ನು ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ವರ್ಷಕ್ಕೆ 2 ಬಾರಿ ಹುಂಡಿ ಎಣಿಕೆ ನಡೆಸುತ್ತಿದ್ದು, ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು, ಹುಂಡಿಯಲ್ಲಿ ಹಣ ಸಂಗ್ರಹ ಹೆಚ್ಚಾಗುತ್ತಿದೆ. ಇದರಿಂದ ಮುಜರಾಯಿ ಇಲಾಖೆಗೆ ದೇಗುಲದಿಂದ ಬರುವ ಆದಾಯವೂ ಹೆಚ್ಚಾಗುತ್ತಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.